ಶೋಕಿ ಮಾಡೋದಕ್ಕೆ ಹೋಗಿ ಶೋಕ ತಂದ್ಕೊಂಡಿರುವಂತಹ ರಜತ್ ಹಾಗೂ ವಿನಯ್ ಕಸ್ಟಡಿ ಅವಧಿ ಇವತ್ತು ಅಂತ್ಯವಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಚ್ಚೇಶ್ವರರ ಮುಂದಿನ ಕತೆ ಏನು ಅನ್ನೋದು ನೋಡ್ಬೇಕಾಗತ್ತೆ. ಮಚ್ಚು ಹಿಡಿದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಂದ ರೀಲ್ಸ್ ಆಗಿದೆ. ರಜತ್ ಮತ್ತು ವಿನಯ್ ಗೌಡನ 3 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು. ಇವತ್ತು ಅದು ಅಂತ್ಯ ಆಗ್ತಾ ಇದೆ. ಆರೋಪಿಗಳನ್ನ ಕೋರ್ಟ್ಗೆ ಪೊಲೀಸರು ಹಾಜರು ಪಡಿಸ್ತಾರೆ. ಸಂಜೆ 4 ಗಂಟೆ ಸುಮಾರಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. 3 ದಿನಗಳಿಂದ ರಜತ್ ಮತ್ತು ವಿನಯ್ ಹತ್ರ ಈ ಮಚ್ಚು ಯಾರು ಡೂಪ್ಲಿಕೇಟ್ ಮಚ್ಚನ್ನು ಕೊಟ್ಟರು, ಖತರ್ನಾಕ್ ಪ್ಲಾನ್ ನಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದೆಲ್ಲ ಆಚೆ ಬಂದಿದೆಯಾ ನೋಡಬೇಕು. ಮತ್ತೆ ಒರಿಜಿನಲ್ ಮಚ್ಚು, ಆ ರೀಲ್ಸ್ಗೆ ಬಳಸಿದಂತಹ ಒರಿಜಿನಲ್ ಮಚ್ಚನ್ನ ಫೈಂಡ್ ಔಟ್ ಮಾಡಿದ್ದಾರೆ ಅನ್ನೋದು ಕೂಡ ನೋಡಬೇಕು. ಇಲ್ಲಿ ತನಕ ನಮಗೆ ಗೊತ್ತಿರೋ ಹಾಗೆ ಅದು ಇನ್ನೂ ಪ್ರೊಡ್ಯೂಸ್ ಮಾಡಿಲ್ಲ. ಅಕ್ಯೂಸ್ಗಳೇ ಸಾಮಾನ್ಯವಾಗಿ ತಾವು ಯಾವುದನ್ನ ಯೂಸ್ ಮಾಡಿದ್ದಾರೆ ಅನ್ನೋದು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಬಟ್ ಭಯಕ್ಕೋ ಏನೋ ಯಾರೋ ಒಂದು ಕ್ರಿಮಿನಲ್ ಐಡಿಯಾನಂತೂ ಕೊಟ್ಟಿದ್ದಾರೆ. ಈ ಫೈಬರ್ ಮಚ್ಚನ್ನು ಕೊಟ್ಟು ಪೊಲೀಸರನ್ನೇ ಯಾಮಾರಿಸೋ ಕೆಲಸವನ್ನು ಮಾಡಿದ್ದಾರೆ. ರಜತ್ ಹೆಂಡತಿ ಹೆಸರು ಇದರಲ್ಲಿ ವಿಪರೀತವಾಗಿ ಕೇಳಿ ಬರ್ತಾ ಇದೆ. ಅವರೇ ಖತರ್ನಾಕ್ ಪ್ಲಾನ್ ಅನ್ನು ಮಾಡಿದ್ರು. ಆಮೇಲೆ ಸ್ಟೇಷನ್ ಅಲ್ಲಿ ಇರುವಂತಹ ಕೆಲ ಸಿಬ್ಬಂದಿಗಳ ಮೇಲೂ ಕೂಡ ಗಂಭೀರ ಆರೋಪಗಳಿದೆ. ಅವ್ರ ಜೊತೆಗೆ ಇವರು ಸಾಥ್ ಕೊಟ್ಟರು, ಹಿಂಗಾಗಿ ಮಧ್ಯರಾತ್ರಿ ರಿಲೀಸ್ ಆದ್ರು ಅಂತ. ಬಟ್ ಸತ್ಯ ಏನು ಅಂತ ಇವತ್ತು ಗೊತ್ತಾಗತ್ತೆ. ಸೊ ಕಸ್ಟಡಿ ಅವಧಿ ಮುಕ್ತಾಯ ಆಗಿರೋದ್ರಿಂದ ಮುಂದೇನು ಅನ್ನೋದು ಸಂಜೆ ಅಷ್ಟೊತ್ತಿಗೆ ಡಿಸೈಡ್ ಆಗುತ್ತೆ.